ಒಂದು ರಾಣಿ ಇರ್ತಾಳೆ. ஒரு ராணி இளவரசி இருப்பாங்க. ಆ ರಾಣಿ ತುಂಬಾ ನೋಡ್ಲಿಕ್ಕೆ ಸುಂದರವಾಗಿ ಇರ್ತಾಳೆ. அந்த இளவரசி ரொம்ப அழகா இருப்பாங்க பார்க்கிறதுக்கு. ಇದು ಅನ್ಮ್ಯೂಟ್ ಮಾಡಿ ಕೀಬೋರ್ಡ್. ಆ ರಾಣಿ ನೋಡ್ಲಿಕ್ಕೆ ತುಂಬಾ ಸುಂದರವಾಗಿ ಇರ್ತಾಳೆ. அந்த இளவரசி ரொம்ப அழகா இருப்பாங்க பார்க்க. ಆ ರಾಣಿಯನ್ನ ನೋಡ್ಲಿಕ್ಕೆ ಸಿಂಹ ಹೋಗ್ತದೆ. அந்த ராணியை பார்க்க சிங்கம் போகும். ಏನ್ ಹೋಗ್ತಾ ಇದೆ? சிங்கம் போயிருக்கும். ಓಕೆ, ಈ ರಾಣಿಯನ್ನ ನೋಡ್ಲಿಕ್ಕೆ ಸಿಂಹ ಹೋಗ್ತಾ ಇದೆ. ಓಕೆ, இந்த ராணியை பார்க்க சிங்கம் போயிருக்கும். ಅದಲ್ಲಿ ಗೇಟ್ ಹತ್ರ ನಿಂತ್ಕೊಂಡು ರಾಣಿಯನ್ನ ನೋಡ್ತಾ ಇದೆ. ಗೇಟ್ கிட்ட பார்த்து அந்த இளவரசியை பார்த்து ಆ ರಾಣಿಯನ್ನ ನೋಡಿ, ಅಯ್ಯೋ ಈ ರಾಣಿ ಎಷ್ಟು ಸುಂದರವಾಗಿದ್ದಾಳಲ್ಲ, ಅಯ್ಯೋ இந்த இளவரசி எவ்வளவு அழகா இருக்காங்க. ಆ ರಾಣಿ ಮೇಲೆ ಬಂದ ಆ ಸಿಂಹಕ್ಕೆ ಒಂದು ಲವ್ ಬರ್ತದೆ. அந்த ராணிக்கு மேல ஒரு சிங்கத்துக்கு அந்த அன்பு வரும். ಯಾಕಂತ ಹೇಳಿದ್ರೆ ಅಲ್ಲಿ ನಿಂತಿರ್ತಕ್ಕಂಥದ್ದು ಫ್ಲೆಶ್ ಆಗಿದೆ. ஏன்னா அங்க ரொம்ப அழகா இருக்கு. ಅಲ್ಲಿ ಇರ್ತಕ್ಕಂಥದ್ದು ಬರೀ ಶರೀರವಾಗಿದೆ. அங்க இருக்கிறது வெறும் ಶರೀರமா இருக்கு. ಆ ಶರೀರವು ಬಂದು ಆ ಶರೀರವನ್ನ ನೋಡಿ ಸಿಂಹವು ಆಸೆ ಪಡ್ತಾ ಇದೆ. அந்த ಶರೀರத்தை பார்த்து சிங்கம் நேசிக்குது. ಆದಿಕಾಂಡದಲ್ಲಿ ನೋಡೋದಾದ್ರೆ ಆ ಒಂದು ಹಬ್ಬಳನ್ನ ವಂಚಿಸಿದ ಹಾಗೆ ನೋಟಕ್ಕೆ ಸುಂದರವಾಗಿಯೂ ಅದು ತುಂಬಾ ಚೆನ್ನಾಗಿತ್ತು ಅಂತ ಹೇಳಿ ವಾಕ್ಯದಲ್ಲಿ ನಾವು ನೋಡಬಹುದು. ಅದೇ ರೀತಿಯಾಗಿ ಈ ಸಿಂಹವು ಕೂಡ ಅಷ್ಟೇ ಆ ರಾಣಿಯನ್ನ ನೋಡಿ ಸವಿತಾ ಇದೆ. ಅದೇ ಮಾರಿದ ಇಂದ ಸಿಂಗಮ್ ಅಂತ ಇಳವರಿಸಿಯ ಪಾತ್ ಇಚ್ಛಿಕಪಡುತ್ತೆ. ಸೊ ಅದು ಯಾವ ರೀತಿಯಾಗಿ ಇಷ್ಟಪಡ್ತಾ ಇದೆ ಅಂತ ಹೇಳಿದ್ರೆ, ಅಯ್ಯೋ ಈ ರಾಣಿಯನ್ನ ನಾನು ಮದುವೆ ಆದ್ರೆ ತುಂಬಾ ಚೆನ್ನಾಗಿರ್ತದೆ, ಈ ರಾಣಿಯನ್ನ ನೋಡ್ತಾ ಇದ್ರೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ, ನನ್ನ ಫೀಲಿಂಗ್ಸ್ ಎಲ್ಲ ಬೇರೆ ತರ ಬಟರ್ಫ್ಲೈ ತರ ಫ್ಲೈ ಆಗ್ತಾ ಇದೆ ಅಂತ ಯೋಚನೆ ಮಾಡ್ತಾ ಇದೆ. ಸೊ ಆ ಸಿಂಹ ಒಂದಿನ ರಾಜನ ಬಳಿ ಹೋಗ್ತಾನೆ. ರಾಜನ ಹತ್ರ ಹೋಗ್ಬಿಟ್ಟು ರಾಜನನ್ನ ಕೇಳ್ತದೆ, ರಾಜನೇ ನನಗೆ ನಿನ್ನ ಮಗಳನ್ನ ಕೊಟ್ಟು ಮದುವೆ ಮಾಡ್ತೀಯಾ? ನಿನ್ ಮಗಳನ್ನ ಕೊಟ್ಟು ಮದುವೆ ಮಾಡಿದ್ರೆ ನಾನು ಕಾಡಿಗೆ ಮಾತ್ರ ರಾಜ ಅಲ್ಲ, ನಿನ್ನ ರಾಜಸ್ಥಾನಕ್ಕೂ ನಾನು ರಾಜನಾಗಿ ಆಳ್ವಿಕೆ ಮಾಡ್ತೇನೆ. ಆಗ ರಾಜನು ಆ ಸಿಂಹಕ್ಕೆ ಒಂದು ಮಾತು ಹೇಳ್ತಾನೆ, ನೀನು ಹೋಗಿ ನಿನಗಿರ್ತಕ್ಕಂಥ ಎಲ್ಲ ಉಗುರುಗಳನ್ನ ಕತ್ತರಿಸ್ಕೊಂಡು ಬಾ, ನೀನು ಉಗುರುಗಳನ್ನ ಕಟ್ ಮಾಡಿ ಬಾ, ನನ್ನ ಮಗಳನ್ನ ನಿನಗೆ ಕೊಡ್ತೇನೆ. ಮತ್ತೆ ಅದು ಉಗುರುಗಳನ್ನೆಲ್ಲ ಕಟ್ ಮಾಡಿ ರಾಜನ ಬಳಿ ಹೋಗ್ತದೆ. ರಾಜನ ಹತ್ರ ಹೋಗಿದ ತಕ್ಷಣ ಆ ಸಿಂಹಕ್ಕೆ ಮತ್ತೆ ರಾಜ ಹೇಳ್ತಾನೆ, ನಿನ್ನ ಹಲ್ಲುಗಳು ನೋಡಿ ಎಷ್ಟು ದೊಡ್ಡದಾಗಿದ್ದಾವೆ, ನಿನ್ನ ಹಲ್ಲುಗಳನ್ನ ಕಟ್ ಮಾಡಿಕೊಂಡು ನನ್ನ ಹತ್ರ ಬಾ, ನಿನ್ನ ಹಲ್ಲುಗಳನ್ನ ನನ್ನ ಹತ್ರ ಕಟ್ ಮಾಡ್ಕೊಂಡು ಬಾ, ನನ್ನ ಮಗಳು ನಿನಗೆ ಕೊಡ್ತೀನಿ ಅಂತ ಹೇಳ್ತಾನೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಆ ಹಲ್ಲುಗಳನ್ನ ಕಟ್ ಮಾಡ್ಕೊಂಡು ಬಾ ಅಂತ ಹೇಳಿ ರಾಜನ ಹೇಳ್ತಾನೆ. ಆ ಸಿಂಹ ಹೇಳಿದ ತಕ್ಷಣ ಆಸೆಯಿಂದ ಹಲ್ಲುಗಳನ್ನ ಕಟ್ ಮಾಡಿ ರಾಜನ ಬಳಿ ಬರ್ತಾ ಇದೆ. ಆಸೆಯಿಂದ ಬಂದು ರಾಜನ ಬಳಿ ಕೇಳಿದಾಗ ಆ ರಾಜನ ಹೇಳ್ತಾನೆ, ನಿನಗೆ ಕೂದಲು ನೋಡಿ ಎಷ್ಟಿದೆ, ಒಳ್ಳೆ ಒಳ್ಳೆ ಎಲ್ಲ ಫುಲ್ ನಿನ್ ಕಾಡೆ ನಿನ್ ತಲೆನಲ್ಲಿದೆ, ನನ್ನ ಮಗಳನ್ನ ಹೆಂಗೆ ನಿನ್ ಕೊಟ್ಟು ಮದುವೆ ಮಾಡ್ಲಿ? ಫಸ್ಟ್ ಹೋಗಿ ನಿನ್ನ ಕೂದಲೆಲ್ಲ ಕತ್ತರಿಸ್ಕೊಂಡು ಬಾ. ಇದು ತುಂಬಾ ಖುಷಿ ಆಗ್ತದೆ. ಖುಷಿ ಆಗ್ಬಿಟ್ಟು ಹೋಗಿ ಕೂದಲನ್ನ ಕತ್ತರಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಅದು ನೀಟಾಗಿ ಕುಟ್ಟು ಎಲ್ಲವನ್ನ ಕತ್ತರಿಸ್ಕೊಂಡು ರಾಜನ ಬಳಿ ಬರ್ತದೆ. ಆ ರಾಜನ ಬಳಿ ಬಂದಿದ ತಕ್ಷಣ, ನೋಡ್ ರಾಜನೇ, ನೀನ್ ನನ್ನ ನೋಡಿ ಹೇಳ್ದೆ ಉಗುರು ಕಟ್ ಮಾಡು ಅಂತ ಹೇಳಿದ್ರೆ ಉಗುರು ಕಟ್ ಮಾಡಿದ್ದೇನೆ, ಹಲ್ಲು ಕಟ್ ಮಾಡು ಅಂತ ಹೇಳಿದ್ರೆ ಹಲ್ಲು ಕಟ್ ಮಾಡಿದ್ದೇನೆ, ಇಲ್ಲಿಗೆ ಮೈಯಲ್ಲಿರೋ ಕೂದಲೆಲ್ಲ ಕಟ್ ಮಾಡು ಅಂತ ಹೇಳಿದ್ರೆ ಅದನ್ನು ಕಟ್ ಮಾಡಿ ಬಂದಿದ್ದೇನೆ. ಎಲ್ಲಿ ನಿನ್ನ ಮಗಳು ನನಗೆ ಕೊಟ್ಟು ಮದುವೆ ಮಾಡುವಂತ ಹುಲಿಕೆ ಸಿಂಹ ಕೇಳ್ತದೆ. ಆಗ ರಾಜ ಹೇಳ್ತಾನೆ, ಸೈನಿಕರೇ, ಇದಕ್ಕೆ ಕತ್ತಿಗೊಂದು ಚೈನ್ ಹಾಕಿ ನಾಯಿ ತರ ಕಟ್ ಹಾಕಿರಿ ಗೇಟಲ್ಲಿ ಅಂತ ಹೇಳ್ತಾನೆ. ನಾನು ಈ ಮಾತನ್ನ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಈ ಲೋಕದ ಆಸೆಗಳಿಗೆ ಆಸೆ ಪಟ್ಟು ನಾಯಿ ತರ ಹೋಗಿ ಸಿಕ್ಕಾಕೋಬೇಡ್ರಿ. ಸೊ ನಾನು ಹೇಳ್ತೀನಿ, ದೇವರು ನಿಮ್ಮನ್ನ ರಾಜರನ್ನಾಗಿ ನೋಡ್ಲಿಕ್ಕೆ ಇಷ್ಟಪಡ್ತಾ ಇದ್ದಾನೆ. ನೀವೊಂದು ಸಿಂಹಗಳಾಗಿರ್ಲಿಕ್ಕೆ ದೇವರು ನಿಮ್ಮನ್ನ ಇಷ್ಟಪಡ್ತಾ ಇದ್ದಾರೆ. ಸೊ ಯಾಕೆ ಅಂತ ಹೇಳಿದ್ರೆ,
ದೇವರು ನಿಮ್ಮನ್ನ ಪ್ರೀತಿಸುವಂತವನಾಗಿದ್ದಾನೆ. உங்களை நேசிக்கிறவராக இருக்கிறார். ಎಷ್ಟು ಪ್ರೀತಿ ಮಾಡ್ತಾನಂತ ಹೇಳಿದ್ರೆ எவ்வளவு நேசிக்கிறார். ಆದಿಕಾಂಡದಲ್ಲಿ ನಾವು ನೋಡೋದಾದ್ರೆ ஆதியாகமத்தில் பார்க்கிறோம். ತನ್ನ ಸ್ವರೂಪದಲ್ಲಿ ನನ್ನನ್ನ ನಿನ್ನನ್ನ ದೇವರು ಸೃಷ್ಟಿ ಮಾಡಿದ್ದು. அவருடைய ரூபத்தில் உங்களை சுஷ்டிகரித்து ನಮಗೆ ಮೂಗು ಮೇಲೆ ಕೊಟ್ಟು ಕಿವಿಗಳನ್ನ ಕಣ್ಣತ್ರ ಕೊಡ್ಲಿಲ್ಲ. உங்களுக்கு மூக்க மேல கொடுத்து ಆತನ ಹೇಳ್ತಾನೆ, ನನ್ನ ಸ್ವರೂಪದಲ್ಲಿ ನನ್ನ ಮಕ್ಕಳನ್ನ ಸೃಷ್ಟಿ ಮಾಡಿದ್ದೇನೆ. என்னுடைய ಸ್ವರೂಪத்தில் உங்களை நான் ಸೃಷ್ಟಿಸಿದ್ದೇನೆ. ನಾನು ಹೇಳ್ತೀನಿ, ನನ್ನ ದೇಹವು ದೇವರ ಸ್ವರೂಪದಲ್ಲಿದೆ. உங்களுடைய ನಾನು ಹೇಳ್ತೀನಿ, ನೀನು ದೇವರಿಂದ ಆರಿಸಲ್ಪಟ್ಟಂತ ವ್ಯಕ್ತಿ.